ಮೆಕ್ಡೊನಾಲ್ಡ್ KFCಯಲ್ಲಿ ತಿನ್ನೋ ಚಿಟ ಇದೆಯಾ? ಬೆಂಗ್ಸ್ ಬಕೆಟ್ ಅಂತ ಹೇಳಿ ಬಾಯಿ ಚಪ್ಪರಿಸ್ತೀರಾ? ಮೆಕ್ಡಿಯಲ್ಲಿ ಬರ್ಗರ್ ಮೇಲೆ ಕೆಚಪ್ ಹಾಕಿ ವಾವ್ ಅಂತೀರಾ? ನೀವು ಎಷ್ಟು ದಿನ ತಿಂದಿದ್ದೆಲ್ಲ ಕೊಳೆತ ಕಿತ್ತೋದ ಫುಡ್ಗಳ್ರಿ. ಬರ್ಗರ್ ಪಿಜ್ಜಾದಲ್ಲಿ ಹಾಕೋ ತರಕಾರಿ ನೋಡಿದ್ದೀರಾ? 5 ಸ್ಟಾರ್ 3 ಸ್ಟಾರ್ ಹೋಟೆಲ್ನಲ್ಲಿ ಕೊಳೆತಂತಹ ನಾರ್ತಿರುವಂತಹ ಜಂಕ್ ಫುಡ್ಗಳ ಮಳಿಗೆಗಳ ಮೇಲೆ ಆಹಾರ ಇಲಾಖೆ ದಾಳಿ ಮಾಡಿದೆ. ಮೆಕ್ಡೊನಾಲ್ಡ್ ಏನಿದೆಯಲ್ಲ ಆ ಒಂದು ರೆಸ್ಟೋರೆಂಟ್ ಮೇಲೆ ಅಧಿಕಾರಿಗಳ ರೇಡ್. ಬ್ರಿಗೇಡ್ ರಸ್ತೆಯಲ್ಲಿ KFC ಔಟ್ಲೆಟ್ ನಲ್ಲೂ ಕೂಡ ಪರಿಶೀಲನೆ. ಸ್ವೀಟ್ ಕಾರ್ನ್ ಮಿಕ್ಸ್, ಬಟರ್ ಮಿಲ್ಕ್ ಬನ್ ಸ್ಯಾಂಪಲ್ಗಳನ್ನ ತೆಗೆದುಕೊಂಡು ಹೋಗಲಾಗಿದೆ. ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಬಾಬಾ ತಿಂದಿದ್ದು ಚಿಕನ್ ಅಂತೆ, ಬಕೆಟ್ ಚಿಕನ್ ಅಂತೆ, ಬಕೆಟ್ ಕೊಡ್ತಾರಂತೆ. 99 ರೂಪಾಯಿಗೆ ಸಿಗುತ್ತಂತೆ, 69 ರೂಪಾಯಿ ನಾವು ತಗೊಳ್ಳಬಹುದಂತೆ. ಆಫರ್ ಮೇಲೆ ಆಫರ್. ಅದೇನ್ರಿ ಅದು? ಕೆಚಪ್ಪು ಮೇಲಿಂದ ಕೆಳಗಡೆ ಬಿಡೋದಂತೆ, ಸ್ವಲ್ಪ ಹಾಕಿ ಅನ್ನೋದಂತೆ. ಸಾಸು ತಿಂದಷ್ಟು ಸಾಕಾಗಲ್ಲ, ಆ ರೀತಿಯಾಗಿ ಬಾಯಿ ಚಪ್ಪರಿಸ್ಕೊಂಡು ತಿಂದಿದ್ದೀರಲ್ಲ, ಅದೆಲ್ಲವೂ ಕೂಡ ವಿಷಾನೇ. ಸ್ವಲ್ಪವಾಗಿ ವಿಷವನ್ನ ಸೇವಿಸ್ತಾ ಇದ್ದೀರಾ ನೀವು. ಕೊಳೆತು ನಾರ್ತಾ ಇರುವಂತಹ ಒಂದು ಪದಾರ್ಥವನ್ನ ತೆಗೆದುಕೊಂಡು ಬಂದು ಚಂದವಾಗಿರುವಂತಹ ಒಂದು ಪ್ಲೇಟ್ ನಲ್ಲಿ, ವೈಟ್ ಕಲರ್ ಪ್ಲೇಟ್ ನಲ್ಲಿ ಡಿಸೈನ್ ಆಗಿ ಹಾಕಿರ್ತಾರೆ. ಆ ಈರುಳ್ಳಿ ನೋಡ್ರಿ, ಆ ಈರುಳ್ಳಿಯನ್ನ ನೋಡಿದ್ರೆ ಅರ್ಧ ಹಾಳಾಗಿದೆ. ಆ ರೀತಿಯ ಒಂದು ಈರುಳ್ಳಿಯನ್ನ ದಿನಾ ನಿಮಗೆ ಕೊಡ್ತಾ ಇದ್ದಾರೆ, ಡೈಲಿ ನಿಮಗೆ ಕೊಡ್ತಾ ಇದ್ದಾರೆ. ಎಲ್ಲ ಹೇಳ್ತಿದ್ರಲ್ಲ, ಬೀದಿ ಬದಿಯಲ್ಲಿ ತಿನ್ನಬಾರ್ದು, ಬೀದಿ ಬದಿಯಲ್ಲಿ ಧೂಳು ಬರುತ್ತೆ, ಬೀದಿ ಬದಿಯಲ್ಲಿ ಏನೋ ಸೊಳ್ಳೆಗಳು ಮೊಟ್ಟೆ ಇಟ್ಟಿರ್ತಾರೆ. 5 ಸ್ಟಾರ್ ಏನ್ರಿ 5 ಸ್ಟಾರು? ಅಲ್ಲಿ AC ಮಾತ್ರ ಜಾಸ್ತಿ ಇರುತ್ತೆ ಅಷ್ಟೇ. ಫುಡ್ ಕ್ವಾಲಿಟಿ ಎಲ್ಲ ಸೇಮೇ ಇರುತ್ತೆ ಅಂತ ಹೇಳಿ ಆಹಾರ ಇಲಾಖೆ ತೋರಿಸಿಕೊಟ್ಟಿದೆ. ಆಹಾರ ಗುಣಮಟ್ಟ ಸ್ವಚ್ಛತೆಯ ಬಗ್ಗೆ ಅಧಿಕಾರಿಗಳಿಂದ ವರದಿ. ಬೊಮ್ಮನಹಳ್ಳಿ ಫುಡ್ ಸಪ್ಲೈ ಗ್ರೌಂಡ್ ಇದರ ಮೇಲೆ ದಾಳಿ ಮಾಡಲಾಗಿದೆ. ಫುಡ್ ಸ್ಯಾಂಪಲ್ ಲ್ಯಾಬ್ಗೆ ರವಾನಿಸಿದಂತಹ ಅಧಿಕಾರಿಗಳು ಸ್ಟಾರ್ ಹೋಟೆಲ್ಗಳ ಮೇಲೆ ಮುಂದುವರೆದಂತಹ ರೇಡ್. MJ ರಸ್ತೆಯಲ್ಲಿರುವಂತಹ RADISSOL ರೇಡ್ ಇಸ್ ಬ್ಲೂ ಅಂತಾರಲ್ವಾ, ರೇಸನ್ ಬ್ಲೂ ಹೋಟೆಲ್ನಲ್ಲಿ ಅಧಿಕಾರಿಗಳು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಆಹಾರ ಇಲಾಖೆಯ ಅಧಿಕಾರಿಗಳಿಂದ ದಾಳಿ. ರೇಡಿಸನ್ ಬ್ಲೂ ಪ್ರತಿಷ್ಠಿತ ಹೋಟೆಲ್ ಅದು. ಎಷ್ಟು ಚಂದ ಫುಡ್ ಇರುತ್ತೆ ಅಂದ್ರೆ ಎಲ್ಲ ಬಂದವರೆಲ್ಲ ಬಾಬಾ ರೇಡಿಸನ್ ಬ್ಲೂ ನಲ್ಲಿ ಚಂದ ಇರುವಂತಹ ಫುಡ್ ಇದೆ ಅಂತ ಹೇಳ್ತೀನಿ. ತಂದಾನೂ ಇಲ್ಲ ಅಂದಾನೂ ಇಲ್ಲ, ಎಲ್ಲವೂ ಕೂಡ ಕೊಳೆತು ನಾರ್ತಾ ಇರುವಂತಹ ತರಕಾರಿಯನ್ನ ಹಾಕ್ತಾ ಇದ್ದಾರೆ. ಅವರಿಗೂ ನಾಚಿಕೆ ಇಲ್ಲ. ಛೀ, ನಾವು ಜನಕ್ಕೆ ಏನ್ ಕೊಡ್ತಾ ಇದ್ದೀವಿ ಅನ್ನೋ ಕಾಮನ್ ಸೆನ್ಸ್ ಇಟ್ಕೊಳ್ಳಲ್ಲ. ನೀವು ಮಾಡಿದ ಫುಡ್ ಅಟ್ಲೀಸ್ಟ್ ನೀವಾದ್ರೂ ತಿಂತೀರಾ? ಹೋಟೆಲ್ ಮಾಲೀಕರು ಯಾರು ಹೋಟೆಲ್ ಅಲ್ಲಿ ಫುಡ್ ತಿನ್ನಲ್ಲ. ಮನೆಯಿಂದ ಬೇಳೆ ಸಾರು ಬರುತ್ತೆ, ಚಿಕನ್ ಮಟನ್ ಕಡಿಯೋದು ಬರುತ್ತೆ. ಮಾಂಸ ಅನ್ನೋದು ಕೊಳೆತು ನಾರಿ ಅದರಿಂದ ಅದದು ಹುಳ ಇರುತ್ತಲ್ಲ, ಅದು ಕೆಳಗಡೆ ಬೀಳ್ತಿತ್ತಂತೆ ನಾನ್ ವೆಜ್ ಪ್ರಿಯರ. ಆ ರೀತಿಯಾಗಿರುವಂತಹ ಒಂದು ಮಾಂಸವನ್ನ ನೀವು ಕಡಿತಾ ಇದ್ರಿ ಕೂತ್ಕೊಂಡು AC ರೂಮಲ್ಲಿ ಅಂತಂದ್ರೆ. ಬಕೆಟ್ ಗಟ್ಲೆ ಬಿರಿಯಾನಿ ಎಷ್ಟು ವರ್ಷದಿಂದ ಫ್ರಿಜ್ ಅಲ್ಲಿ ಇತ್ತೋ ನಾ ಕಾಣೆ. ಹೆಂಗದನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ದೀರಿ ನೀವು? ಮನೆಯಲ್ಲಮ್ಮ ಬೇಳೆ ಸಾರು ಮಾಡಿದ್ರೇನು ನಾ ಹೊರಗಡೆ ಹೋಗ್ತಿದ್ದೀನಿ ಊಟಕ್ಕೆ ಅಂತೀರಾ? ಸರಿಯಾದ ಗುಣಮಟ್ಟದ ಆಹಾರವನ್ನು ತಿಂತಾ ಇಲ್ಲ. ರ್ಯಾಡಿಸನ್ ಬ್ಲೂ ಆ ಹೋಟೆಲ್ನಲ್ಲೇ ಹಿಂಗೆ ಆದ್ರೆ ಇನ್ನು ಬೀದಿ ಬದಿ ವ್ಯಾಪಾರದ ಪರಿಸ್ಥಿತಿ ಏನು? ಸ್ವಚ್ಛತೆ ಅನ್ನೋದು ಎಲ್ಲಿಗೆ ಹೋಗ್ಬಿಟ್ಟಿರುತ್ತೆ? ಒಬ್ಬ ಅಲ್ಲೇ ಸೀನ್ ಹೊಡಿತಾನೆ, ಅದನ್ನೇ ಕಲಿಸಿಕೊಡ್ತಾನೆ. ಈ ರೀತಿಯಾಗಿ ಆಹಾರವನ್ನು ಕುಲುಗಡಿಸ್ತಾ ಇದ್ದಾರಲ್ಲಿ. ಕೊಳೆತಂತಹ ನಾರ್ತಿರುವಂತಹ ಸ್ವಲ್ಪ ಬೂಸ್ಟ್ ಬಂದಿರುವ
ಕೊಡುವಂತಹ ದಟ್ ಬೂಸ್ಟ್, ವೈಟ್ ಕಲರ್ ಬೆಳೆದಿರುತ್ತಲ್ಲ, ಅಣುಬೆ ಬೆಳೆದಂಗೆ, ಅದನ್ನೆಲ್ಲ ತಿನ್ಕೊಂಡು ಆರೋಗ್ಯವಾಗಿದ್ದೀನಿ ಅಂತೀರಲ್ರಿ. ಹಾಕದವನಿಗೂ ಮರ್ಯಾದೆ ಇಲ್ಲ, ಕೊಟ್ಟವನಿಗೂ ಮರ್ಯಾದೆ ಇಲ್ಲ. ದುಡ್ಡು ಕೊಟ್ಟು ತಿಂದವ್ರಿಗೆ ಮಾತ್ರ ಮರ್ಯಾದೆ. ಏನಂತೀರಾ? ಎಷ್ಟು ಸಲ ತಿಂದಿದ್ದೀರಾ ಹೋಟೆಲ್ನಲ್ಲಿ, ರೆಡಿಸನ್ ಬ್ಲೂನಲ್ಲಿ? ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ವಿನೋದ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ವಿನೋದ್, ದೊಡ್ಡ ದೊಡ್ಡ ಹೋಟೆಲ್ ಪರಿಸ್ಥಿತಿನೇ ಹಿಂಗಾದ್ರೆ, ಅಲ್ಲಿ ತಿಂದವ್ರ ಗತಿನೇ ಹಿಂಗಾದ್ರೆ, ಇನ್ನು ಚಿಕ್ಕ ಚಿಕ್ಕ ಹೋಟೆಲ್ನ ಪರಿಸ್ಥಿತಿ ಏನ್ರಿ? ಚಿಕ್ಕ ಹೋಟೆಲ್ ಅಂತ ಇಲ್ಲಿ ಭೇದ ಭಾವ ಮಾಡೋಕ್ಕಾಗಲ್ಲ. ಯಾಕಂದ್ರೆ ದೊಡ್ಡ ಹೋಟೆಲ್ನಲ್ಲೂ ಕೆಲವೊಂದಿಷ್ಟು ಲೋಪದೋಷಗಳು ಕಂಡು ಬರ್ತಾ ಇದಾವೆ, ಜೊತೆಗೆ ಚಿಕ್ಕ ಹೋಟೆಲ್ಗಳಲ್ಲೂ ಈ ತರ ಒಂದು ಲೋಪದೋಷಗಳು ಕಂಡು ಬರ್ತವೆ. ಅಂದ್ರೆ ಲೋಪದೋಷಗಳಂದ್ರೆ ಏನು? ಈ FSSAI ಸಂಸ್ಥೆ ಅನ್ನೋದೇನಿದೆ, ಆಹಾರ ಸುರಕ್ಷತಾ ಇಲಾಖೆ, ಆ ಒಂದು ಸಂಸ್ಥೆ ನಿಗದಿಪಡಿಸಿರ್ತಕ್ಕಂಥ ಕೆಲವೊಂದಿಷ್ಟು ಮಾನದಂಡಗಳನ್ನ ಹೊರತುಪಡಿಸಿ ಒಂದು ಬೃಹತ್ ಖಾಸಗಿ ಹೋಟೆಲ್ಗಳಾಗಿರ್ಲಿ, ಮತ್ತೆ ಇನ್ನು ಬೇರೆ ಚಿಕ್ಕ ಪುಟ್ಟ ಹೋಟೆಲ್ಗಳಾಗ್ಲಿ, ಒಂದು ಹೋಟೆಲ್ಗಳಲ್ಲಿ ಆಹಾರ ಪ್ರಿಪೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಕ್ಸ್ಪೈರ್ ಆಗಿರ್ತಕ್ಕಂಥ ಪದಾರ್ಥಗಳನ್ನ ಬಳಸೋದಾಗ್ಲಿ, ಜೊತೆಗೆ ಈ ಒಂದು ಕ್ಲೀನ್ನೆಸ್, ಹೈಜಿನಿಕ್, ಯಾಕಂದ್ರೆ ನಾವು ಎಲ್ಲ ಜನಗಳು ಇಲ್ಲ 5 ಸ್ಟಾರ್ ಹೋಟೆಲ್ ಹೈಜಿನಿಕ್ ಆಗಿರುತ್ತೆ ಅನ್ನುವ ದೃಷ್ಟಿಕೋನದಿಂದ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾರೆ. ಆದ್ರೆ 5 ಸ್ಟಾರ್ ಹೋಟೆಲಲ್ಲಿ ಯಾವ ತರ ಆಗ್ತಿದೆ ಅಂದ್ರೆ, ಸ್ಟೋರ್ ರೂಮ್ ಸರಿಯಾಗಿ ಇಡದೇ ಇರೋದು, ಇಲಿಗಳು ಓಡಾಡ್ತಾ ಇರೋದು, ಜೊತೆಗೆ ಎಕ್ಸ್ಪೈರ್ ಆಗಿರ್ತಕ್ಕಂಥ ಮಸಾಲೆ ಪದಾರ್ಥಗಳು, ಮತ್ತೆ ಎಕ್ಸ್ಪೈರ್ ಆಗಿರ್ತಕ್ಕಂಥ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳು, ಈ ತರ ಒಂದು ಅವ್ಯವಸ್ಥೆಗಳು 5 ಸ್ಟಾರ್ ಹೋಟೆಲ್ಗಳು ಕಂಡು ಬರ್ತಿದೆ. ಇದನ್ನ ಮನಗಂಡಿರ್ತಕ್ಕಂಥ ಒಂದು ಅಧಿಕಾರಿಗಳು ಒಂದು ಸತತ 2 ದಿನಗಳಿಂದ ಕಾಲ ಒಂದು ನಗರದ ಬೃಹತ್ 5 ಸ್ಟಾರ್ ಮತ್ತೆ 7 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಿವೆ, ಅವುಗಳ ಮೇಲೆ ದಾಳಿ ಮಾಡಿ ಅವುಗೆಲ್ಲ ಪರಿಶೀಲನೆ ಮಾಡಿ ಜೊತೆಗೆ ದಂಡವನ್ನು ವಿಧಿಸುವ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ ಕಾವ್ಯ, ಈ ಒಂದು ಜನರ ಆರೋಗ್ಯಕ್ಕೇನು ಇಲ್ಲಿ ಆ ಒಂದು ಹೋಟೆಲ್ನವರು ಬೆಲೆ ಕೊಡ್ತಾ ಇಲ್ಲ, ಜೊತೆಗೆ ಜನರ ಆರೋಗ್ಯದ ಕಡೆ ಹೋಗಿ ಜನರ ಜೀವಕ್ಕೂ ಒಂದು ಬೆಲೆ ಕೊಡ್ತಿಲ್ಲ. ಅಂತ ಏನ್ ಕೈಗೆ ಸಿಗುತ್ತೋ ಅದನ್ನೇ ಆಗಲಿ, ಜೊತೆಗೆ ಈ ಹುಳ ಹತ್ತಿರತಕ್ಕಂಥ ಒಂದು ಬೇರೆ ಬೇರೆ ಕ್ರಿಮಿಕೀಟಗಳು ಹತ್ತಿರತಕ್ಕಂಥ ಒಂದು ಚಿಕನ್ ಆಗಿದೆ, ಜೊತೆಗೆ ಮಟನ್ ಆಗಿರೋ ಮಾಂಸಾಹಾರಿಗಳನ್ನು ಕೊಡುವಂತೆ ಸರಬರಾಜು ಮಾಡುವಂತೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ರೆಫ್ರಿಜರೇಟರ್ ಮಾಡ್ತಾರಲ್ಲ, ಈಗ ನಿನ್ನೆ ಓದಿರ್ತಕ್ಕಂಥ ಪದಾರ್ಥಗಳನ್ನ 2-3 ದಿನಗಳು ಬಿಟ್ಟು ಕೊಡೋದು, ಆ ಥರ ರೆಫ್ರಿಜರೇಟರ್ ಪದಾರ್ಥಗಳನ್ನು ಕೊಟ್ಟು ಜನರ ಆರೋಗ್ಯವನ್ನ ಡೇ ಬೈ ಡೇ ಸ್ಪಾಯಿಲ್ ಆಗಿ ಕಿಲ್ ಮಾಡ್ತಿದ್ದಾರೆ. ಆದರೆ ಇದಕ್ಕೆ ಒಂದು ಆಹಾರ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು, ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳು ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಲ್ಲ. ಕೇವಲ 1 ದಿನ ಮಾತ್ರ ಒಂದು ರೈಡ್ ಮಾಡ್ತಾರೆ, ಮತ್ತೆ 2ನೇ ದಿನ ಅದೇ ಪರಿಸ್ಥಿತಿ ಇದೆ. ಇಲ್ಲಿ ಪ್ರಮುಖವಾಗಿ ಸರ್ಕಾರ ಮಟ್ಟದಲ್ಲಿ ಒಂದು ಸಂಪೂರ್ಣವಾಗಿ ಅದರ ಮೇಲೆ ಒಂದು ಲೈಸೆನ್ಸ್ ಅನ್ನು ರದ್ದು ಮಾಡೋದಾಗಲಿ, ಜೊತೆಗೆ ಅವ್ರಿಗನ್ನ ಅಂದ್ರೆ ಹೋಟೆಲ್ಗಳನ್ನ ಬಂದ್ ಮಾಡುವಂತ ಕೆಲಸಗಳನ್ನ ಮಾಡಿದಾಗ ಮಾತ್ರ ಉಳಿದರಿಗೆ ಇದರಿಂದ ಹೆದರಿಕೆ ಬರುತ್ತೆ ಹೊರತು ಈ ತರ ಒಂದು ನೋಟಿಸ್ ಕೊಟ್ಟು ಒಂದು 5 ಲಕ್ಷನೋ 6 ಲಕ್ಷನೋ ದಂಡ ಕಟ್ಟಿಸ್ಕೊಂಡ್ಬಿಟ್ರೆ ಇದು ಸಂಪೂರ್ಣವಾಗಿ ಇವರ ಮೂಲ ಉದ್ದೇಶ ಈಡೇರಲ್ಲ. ಕಾವ್ಯ. ಎಸ್ ವಿನೋದ್, ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು.